ಇವತ್ತಿನ ಕಗ್ಗ ನೋಡಿದ ತಕ್ಷಣ ನನಗೊಂದು ಸಂಸ್ಕೃತದ ವಾಕ್ಯ ನೆನಪಾಯಿತು, ವೀರಭೋಗ್ಯ ವಸುಂಧರ ಅಂತ. ಅದನ್ನ ವಿವೇಕಾನಂದರು ನಮ್ಮ ದೇಶದ ಯುವಜನತೆಗೆ ನೆನಪು ಮಾಡಿಕೊಡ್ತಾರೆ. ಯಾಕೆ? ಇವತ್ತಿನ ಕಗ್ಗನ ಮಾಡಿ. ಒಲ್ಲೆ ನೆನದಿರು ಬಾಳನ್ ಒಲವದೇ ನೆನ್ನದಿರು, ಉಲ್ಲಾಸ ಕೆಡೆ ಮಾಡು ನಿನ್ನಿನಾದನಿತು, ನಿಲ್ಲು ಕೆಚ್ಚದೆಯಿಂದ ಅನ್ಯಾಯಗಳ ನಳಿಸೆ, ಎಲ್ಲ ಸಿದ್ಧನಿರು ಮಂಕುತಿಮ್ಮ. ಇವತ್ತಿನ ಕಗ್ಗ ಅದೆಷ್ಟು ಸುಂದರವಾಗಿದೆ ಅಂದರೆ, ಜೀವನದಲ್ಲಿ ಅದು ಏನು ಕಷ್ಟ ಬೇಕಾದರೂ ಬರಲಿ, ಈ ಜೀವನ ಬೇಡ ಅಂತ ಹೇಳಬೇಡ ಅಂತ ಹೇಳ್ತಾರೆ. ಅದು ಏನು ಬೇಕಾದರೂ ಬರಲಿ, ಅದನ್ನು ನಾನು ನಿಂತು ಎದುರಿಸ್ತೀನಿ ಅಂತ ಹೇಳು ಅಂತ ಅಂದರೆ ಹೇಳ್ತಾರೆ. ಕೆಚ್ಚದೆಯಿಂದ ನಿಲ್ಬೇಕು, ನೀನು ಧೈರ್ಯವಾಗಿ ಎದುರಿಸ್ಬೇಕು. ಅದೆಷ್ಟು ಕಷ್ಟ ಬೇಕಾದರೂ ಬರಲಿ, ಅನ್ಯಾಯಗಳು ಎಷ್ಟೇ ಬರಲಿ, ಅದನ್ನು ಎದುರಿಸ್ಬೇಕು. ಮತ್ತು ಸದಾ ಸಿದ್ಧವಾಗಿರಬೇಕು. ಅದೆಂತಹ ಕ್ಲಿಷ್ಟ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸಲು ನೀನು ಯಾವಾಗಲೂ ಸಿದ್ಧನಾಗಿರು. ಈ ರೀತಿಯ ಒಂದು ವಿಷಯವನ್ನು ನೆನಪು ಮಾಡಿಕೊಡ್ತಾರೆ. ನಾನು ಆಗಲೇ ಹೇಳಿದೆ, ಸ್ವಾಮಿ ವಿವೇಕಾನಂದರು ಒಂದ್ಸಲ ಹೇಳ್ತಾರೆ, ವೀರಭೋಗ್ಯ ವಸುಂಧರ, ದಿಸ್ ಇಸ್ ಅನ್ಫೇಲಿಂಗ್ ಟ್ರೂತ್ ಅಂತ. ಹಂಗಂದ್ರೆ ದ ಅರ್ತ್ ಈಸ್ ಎಂಜಾಯ್ಡ್ ಬೈ ಹೀರೋಸ್ ಅಂತ. ಅಂದರೆ ಯಾರು ವೀರರಾಗಿರ್ತಾರೆ, ಯಾರು ಧೀರರಾಗಿರ್ತಾರೆ, ಅವ್ರಿಗೆ ಮಾತ್ರ ಈ ಭೂಮಿ ಮೇಲೆ ಅದ್ಭುತವಾಗಿ ಬದುಕೋಕೆ ಸಾಧ್ಯ. ಅದನ್ನು ವಿವೇಕಾನಂದರು ನೆನಪು ಮಾಡಿಕೊಡ್ತಾರೆ, ಈ ರೀತಿ ಬದುಕಿ ನೀವು ಅಂತ. ಅದನ್ನೇ ಗುಂಡಪ್ಪನವರು ಇಲ್ಲಿ ನಮಗೆ ನೆನಪು ಮಾಡ್ತಾರೆ. ಅದರಿಂದ ವೀರರಾಗಿ ಬದುಕೋಣ, ಧೀರರಾಗಿ ಬದುಕೋಣ, ಒಟ್ಟು ಅದ್ಭುತವಾಗಿ ಬಾಳೋಣ. ನಮಸ್ಕಾರಗಳು.